ಮಂದಿ ಇನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣ್. ಅಷ್ಟೊಂದೇನು ಮರ್ಯಾದೆ ಕೊಡಲ್ಲ, ಪ್ರೀತಿಯಿಂದ. ನಾನು ಬಂದಿದ್ದೆ 9th ಇಂದ ಅಲ್ವೇನೋ, ಏನು ಕೆಳಗೆ ಮಲ್ಗಾಕ್ ಮಾಡೋರ ಅಲ್ಲಿಂದ ಇಲ್ಲಿ ಬರೋ ಸತ್ತ ಹೋಯ್ತು ನೀವು ವಯಸ್ಸೋದು. ಬಿಡಿಸ್ ಮಾಡಿದ್ರಾಗದು ಅಲ್ಲಿಂದ 1 ಕಿಲೋಮೀಟರ್ ಇಲ್ಲಿಂದ ಹಿಂಗೋದೇನಿತ್ತು ರಪ್ಪರಪ್ಪ ಅಂತ ಉಜ್ಬಾಡ್ ಮರ ನೋಡಿ ಗೈಸ್. ಇವಾಗ ನಾನು ಹೊಡಿತಿರೋದು ಹನುಮಾನ್ ದಂಡು. ಎಲ್ಲ ವರ್ಕೌಟ್ ಎಲ್ಲ ಮುಗೀತು. ಇವತ್ತು ನಮ್ಮ ಜೊತೆ ಇದ್ದಾರೆ ಸೌಕರ್ ಮಂದಿ ದರ್ಶನ್ ಅವರು. ನೋಡ್ರಿ ನನ್ನ ಲಕ್ಕೆ ಚೇಂಜ್ ಆಗಿಬಿಟ್ಟಿದೆ. ಗ್ರ್ಯಾಂಡಿಗೆ ಬಂದು ಟೀ ಕುಡಿಯೋ ಥರ ಅಷ್ಟು ಬೆಳೆಸಿದ್ದಾರೆ ನಮಗೆ. ಹಿಂಗೆ ಪ್ರೋತ್ಸಾಹ ನೀಡ್ತಿರ್ಬೇಕು. ವಿಷಯ ಏನಂತ ನೆಕ್ಸ್ಟಲ್ಲಿ ಗೊತ್ತಾಗುತ್ತೆ ನೋಡಿ. ತಾಯಿ ಗುಣ ಇನ್ನೋದಿಲ್ಲ ಋಣ, ಇನ್ನ ಪಡ್ಕೊಂಡಿದ್ದೆ ಪುಣ್ಯ ಕರ್ಣಣ್ಣ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಲ್ಪತರು ಬ್ರ್ಯಾಂಡಲ್ಲಿ ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಇದ್ದಾರೆ ನಮ್ಮ ರೂಮ್ಮೇಟ್ ದರ್ಶಿ ಅವರು. ವಿಷಯ ಏನಂತ ಹೇಳ್ತಾರೆ, ಏನಂತಕ್ಕೆ ಇಲ್ಲಿ ಟೀ ಕುಡಿಯೋಕ್ಕೆ ಬಂದಿದ್ದೀವಿ ಹೇಳು. ಇನ್ನೊಂದೇ ಬಾಗ್ಲಾಕೈತೆ, ಅದಕ್ಕೆ ಇಲ್ಲಿ. ಸೊ ವಿಷಯ ಏನಂತ ಅಂದರೆ ನಾವು ರೆಗ್ಯುಲರ್ ಹೋಗೋ ಟೀ ಸ್ಟಾಲು ಬಾಗ್ಲಾಗ್ತಿದೆ, ಅದಕ್ಕೆ ಗ್ರ್ಯಾಂಡಿಗೆ ಬಂದಿದ್ದೀವಿ ಅಷ್ಟೇ. ಟೀ ಕುಡ್ಕೊಂಡು ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಗೊತ್ತಿರೋ ಹಂಗೆ ದರ್ಶನ್ ಅಂತ ಹೇಳಿ ನಮ್ಮ ರೂಮ್ಮೇಟು. ಅವ್ರೇನು ಓದ್ತಿದ್ದಾರೆ ಅಂತ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ದರ್ಶನ್ ಏನು ಓದ್ತಿದ್ದೀರಾ ಹೇಳಿ. BCA. ಅಷ್ಟೊಂದೇನು ಮರ್ಯಾದೆ ಕೊಡಲ್ಲ, ಪ್ರೀತಿಯಿಂದ ಬ್ರೋ ಅಂತೀವಿ. ದರ್ಶನ್ ಬ್ರೋ ಅಂತ ಅಂತೀವಿ. ಸಾರಿ, ನಿನ್ನೆ ಮೊನ್ನೆ ಸೆಮ್ ಸ್ಟಾರ್ಟ್ ಆಗಂಗಿದೆ, ಆದರೆ ಎಷ್ಟು ಬೇಗ ಮುಗ್ದೋಗಿದೆ ಅಂತ ನಮ್ಮ ದರ್ಶನ್ ಬ್ರೋನೇ ಹೇಳ್ತಾರೆ. ಬನ್ನಿ ನೋಡೋಣ ಹೆಂಗೆ ಹೇಳ್ತಾರೆ ಅಂತ. ಬ್ರೋ ಹೆಂಗಿದೆ ಸೆಮ್ಮು, ಹೆಂಗೆ ಕತೆ, ಸ್ಟಡೀಸ್ ಎಲ್ಲ ಏನು? ಸ್ಟಡೀಸು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೋಗಿಲ್ಲ, ಬೇಗ ಮಾಡಿದ್ರೆ ಬಂದಾಗ ಫೋಕಸ್ ಮಾಡೋಣ. ಸೊ ಆ ಥರ ಅಂದರೆ ಎಕ್ಸಾಮ್ ಹಿಂದಿನ ದಿವಸ ಪ್ರಿಪೇರ್ ಆಗೋ ಥರ ಹುಡುಗರು ನಾವು. ಇದು ಬೆಟರ್ ಆ್ಯಕ್ಚುಲಿ, ಇಲ್ಲ ಮರ್ತೋಗ್ತದೆ. ಬ್ರೋ ಹೆಂಗೆ ಗೊತ್ತಾ, ಬೇಗ ಪ್ರಿಪೇರ್ ಆದರೆ ಮರ್ತೋಗುತ್ತೆ. ಎಕ್ಸಾಮ್ ಹಿಂದಿನ ದಿವಸ ಪ್ರಿಪೇರ್ ಆಗಿ ಆರಾಮಾಗಿ ಓದಬೇಕು, ಅವಾಗೇನೋ ಒಂದು ಆಗುತ್ತೆ. ಚೆನ್ನಾಗಿರ್ತದೆ. ಈಗ ಮೊನ್ನೆ ಕಾಲೇಜ್ ಶುರು ಆಯ್ತು, 1.5 ತಿಂಗಳು ಹೋದ್ರೆ ಮುಗ್ದೇ ಹೋಗುತ್ತೆ. ಅದು ಮ್ಯಾಟ್ರು. ನನಗೆ ಗೊತ್ತಿಲ್ಲ, ಸೆಮ್ ನಿನ್ನೆ ಮೊನ್ನೆ ಕಾಲೇಜ್ಗೆ ಹೋಗ್ದಂಗೆ ಇದೆ, ಅದೇ ಎಂಡಿಂಗ್ ಬಂದುಬಿಟ್ಟಿದೆ. ಆ್ಯಂಡ್ ದರ್ಶನ್ ಅವರು ಏನು ಎಲ್ಲದು ನನಗೆ ದರ್ಶಿ ಯಾವಾಗಿಂದ ಫ್ರೆಂಡ್ ಅಂತಂದರೆ SLCಯಿಂದ ಫ್ರೆಂಡು, ಜೊತೆಗೆ ಓದ್ದವರು. ನಾನು ಬಂದಿದ್ದೆ 9th ಇಂದ ಅಲ್ವೇನೋ ಕಾಲೇಜ್. 8th 10th ಲಾಸ್ಟಿಗೆ ಮುಗಿಸಿದ್ದೆ. ನನಗೆ ಖುಷಿ ಆಗ್ತಿರೋದು ಏನಂತಂದರೆ ಸೌಕರ್ ಮಂದಿ ಹಿಂಗೆಲ್ಲ ಬಂದ್ಬಿಟ್ಟು ನಮ್ಮ ಲಾಗಿಗೆಲ್ಲ ಬಂದು ಮಾತಾಡ್ತಿದಾರಲ್ಲ, ಅದೇ ನನಗೆ ತುಂಬ ಖುಷಿ ಆಗ್ತಿರೋದು. ಸೆಟ್ ಆಗಿರಲಿಲ್ಲ ಇನ್ನು, ನೋಡು ಇದಾಗಲೇ ಕಾಂಪ್ಲೆಕ್ಸ್ ಆಗಿದೆ. ಆ್ಯಂಡ್ ನೋಡ್ಬೋದು ಇದೆಲ್ಲ ಚೆನ್ನಾಗಿ. ಹಾಂ, ನಾನು ನೀನು ಒಟ್ಟಿಗೆ ತಾನೇ ಬಂದಿದ್ದು. ನಾನು ಇವನು ಒಟ್ಟಿಗೆ ಬಂದಿದ್ದು. ಟೀ ಕುಡ್ದಾದ್ಮೇಲೆ ಬ್ರಿಡ್ಜಲ್ಲಿ ವಾಕ್ ಮಾಡೋ ಅಭ್ಯಾಸ ಒಳ್ಳೆ ಅಭ್ಯಾಸ. ನನ್ನ ಫೋಟೋ ಇಲ್ಲ, ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಒಂದು. ಯಾವುದು? ಹಾಂ, ಚೆನ್ನಾಗಿ ಮಾಡಿದ್ದಾನೆ ಇದನ್ನು. ಅದು ಇದೆಲ್ಲ ವ್ಯೂ ಸಕ್ಕತ್ತಾಗಿ ಅಲ್ಲ, ಎಲ್ಲೂ ಫೋಟೋ ಶೂಟ್ ಹೋಗಂಗೆ ಇಲ್ಲ, ನಾವು ಆರಾಮಾಗಿ ಇಲ್ಲೇ ಮಾಡ್ಬೋದು. ಮಸ್ತ್ ವ್ಯೂ ಒಂಥರ. ಎಲ್ಲ ಏನಂತಂದರೆ ಬೆಂಗಳೂರಲ್ಲೆಲ್ಲ ಈ ಥರ ವ್ಯೂ ಸಿಗಲ್ಲ. ಬೆಂಗಳೂರಲ್ಲಿ ಅಲ್ಲಿ ಜಾಸ್ತಿ, ಜನ ಜಾಸ್ತಿ, ಇಲ್ಲಿಂದ ವ್ಯೂ ನೋಡ್ಕೊಂಡು ಗೊತ್ತಂತೆ. ಇನ್ನೊಂದು ಸ್ವಲ್ಪ ದಿನ ಗುರು ಎಲ್ಲ ಹಂಗೆ ಆಗುತ್ತೆ. ಏನಂತಂದರೆ ಇದು ಬೆಂಗಳೂರು ಆದಂಗೆ ಆಗ್ಬಿಡುತ್ತೆ. ಏನು ಆಗುತ್ತೆ. ಅಷ್ಟು ತನಕ ನೋಡೋಣ, ಅಲ್ಲಿ ತನಕ ನಾವು ಇರಬೇಕಲ್ಲ. ಹೌದೌದು, ನಿಜ. ಏನಂತಂದರೆ ಜನ ಜಾಸ್ತಿ ಆದಷ್ಟು ಜನಗಳಿಗೆ ಬೇಕಾಗೋ ಥರ ನೇಚರ್ನ ಮಾಡ್ಕೋತಾರೆ. ಬ್ರಿಡ್ಜ್ ಯಾಕೆ ಮಾಡಿದ್ರೆ ಅಂತ ಇನ್ನೂ ಗೊತ್ತಾಗಿಲ್ಲ. ಯಾಕೆ ನನಗೆ ಇನ್ನೂ ಡೌಟ್ ಇದೆ, ಹೋಗೋನು ಆರಾಮಾಗಿ ಹಿಂಗೆ ದಾಟೋಯ್ತಾನೆ. ಇಲ್ಲ, ಸಣ್ಣದಾಗ ಒಂದು ಬ್ರಿಡ್ಜ್ ಮಾಡಿದ್ರಾಗದು ಅಲ್ಲಿಂದ 1 ಕಿಲೋಮೀಟರ್ ಇಲ್ಲಿಂದ ಹಿಂಗೋದೇನಿತ್ತು. ಯಾರೋ ವಯಸ್ಸಾದವ್ರು ಏನಾದ್ರು ಬಂದ್ಬಿಟ್ರಿ ನಡ್ಕೊಂಡು ಅಲ್ಲಿಂದ ಇಲ್ಲಿ ಬರೋ ಸತ್ತ ಹೋಯ್ತು ನೀವು ವಯಸ್ಸಾದವ್ರು. ಅಯ್ಯೋ ಕತೆ. ಅಂದರೆ ಏನಂತಂದ್ರೆ ವಾಕ್ ಮಾಡೋಕೆ ಚೆನ್ನಾಗೈತೆ, ಬೆಳಗ್ಗೆ ವಾಕ್ ಮಾಡೋಕೆ ಚೆನ್ನಾಗೈತಿ. ಕೆಳಗೆ ವಾಕ್ ಮಾಡ್ತಾರಲ್ಲ ಯಾರು, ಇದ್ರ ಮೇಲೆ ವಾಕ್ ಮಾಡಲ್ಲ. ಅಲ್ಲ, ಸುಮಾರು ಒಂದು 3 ರೌಂಡ್ ಹೊಡೆದ್ರೆ 1 ಕಿಲೋಮೀಟ್ರ್ ನಡ್ದಂಗೆ ಆಗುತ್ತಲ್ಲ. ಹಾಂ, 1 ಕಿಲೋಮೀಟ್ರ್ ಆರಾಮ ನಡ್ದಂಗೆ ಆಗುತ್ತೆ. ಮಾಡೋ ಅಂಥದ್ದು ಏನು ಅವಶ್ಯಕತೆ ಇತ್ತು ಇಷ್ಟವರು? ಅದೇ ಅಪ್ಪ, ಯಾರಪ್ಪ ಇಂಜಿನಿಯರು? ಯಾರೋ ನಿನ್ನಂಗೆ ಇಂಜಿನಿಯರಿಂಗ್ ಮಾಡಿ, ನಮ್ಮಂಗೆ ಇಂಜಿನಿಯರ್ಸು ಯಾರೋ ಮಾಡಿರ್ತಾರೆ. ನಿನ್ನಂತಾನೆ ಯಾರೋ ಇರ್ಬೇಕು, ಅದಕ್ಕೆ ಅವನಿಗೆ ಈ ಮೈಂಡ್ ಅವನ ತಲೆಯಲ್ಲಿ. ಅದು ಯೋಚನೆ ಮಾಡು. ಏನಂತಂದ್ರೆ
ಈಗ ವಾಕ್ ಮಾಡೋರಿಗೆಲ್ಲ ಅನುಕೂಲ ಆಗಲಿ ಅಂತ ಮಾಡಿರೋದು. ಎಲ್ಲ ಹೆಂಗ್ ಗೊತ್ತರಲ್ಲೋ ಇಂಜಿನಿಯರ್ ಕೆಳಗೆ ಏನಕ್ಕೆ ಮಾಡೋರು ಹಂಗಾದ್ರೆ? ಏನು ಕೆಳಗೆ ಮಲ್ಗಕ್ಕೆ ಮಾಡೋರ? ಕೆಳಗೆ ಅದು ಮಳಿಗೆ ಬರುತ್ತೆ ಕೆಳಗೆ. ಮಳಿಗೆ ಇಲ್ಲಿ ರೈಲ್ವೆ ಸ್ಟೇಷನ್ ಇಲ್ಲ ಅಣ್ಣ, ಸಣ್ಣದಾಗ ಒಂದು ಸ್ಟಾಪ್ ಐತೆ ಅಷ್ಟೇ. ಮಳಿಗೆ ಹೇಳಕ್ಕಾಗಲ್ಲಪ್ಪ, ಫ್ಯೂಚರ್ ಥಿಂಕಿಂಗು. ಈಗ ನೀವೇನ್ ಗೊತ್ತಾ, ಮುಂದೆ ಸ್ವಲ್ಪ ಥಿಂಕ್ ಮಾಡ್ತೀರಾ. ಇಂಜಿನಿಯರ್ಸ್ ಫುಲ್ಲು ಬ್ರಾಡ್ ಮೈಂಡೆಡ್ ಆಗಿ ಮುಂದೆ ಫ್ಯೂಚರ್ ಎಲ್ಲ ಥಿಂಕ್ ಮಾಡ್ತಾರೆ ಗೊತ್ತಾ. ಹಂಗೆ ಥಿಂಕ್ ಮಾಡ್ತಾ ಹಂಗೆ ಹೋಗ್ಬಿಡ್ತಾರೆ ಕೆಲವು. ಇಂಥವ್ರಿಗೆ ಏನು ಹೇಳ್ತೀರಾ? ತಮಾಷೆ ಎಲ್ಲ ಮುಗೀತು. ಅವನು ಊರಿಗೆ ಹೋದ, ಅವ್ನಿಗೆ ಊರಿಗೆ ಹಚ್ಸಿ ಇವಾಗ ನಾನು ಹಾಸ್ಟೆಲ್ಗೆ ಬಂದು ಊಟ ಮಾಡಾಯಿತು. ಆ್ಯಂಡ್ ಇವಾಗ ಮೇನ್ ಏನು ಕೆಲಸ ಅಂತ ಅಂದರೆ ಇಂಟರ್ನಲ್ಸ್ಗೆ ಓದಬೇಕು. ಊಟ ಮಾಡಿದ್ದೀನಿ ಹಾಸ್ಟೆಲಿಂದ, ರೂಮ್ಗೆ ಹೋಗೋಣ. ಸೊ ಗೈಸ್, ರೂಮಿಗೆ ಬಂದು ಫ್ರೆಶ್ ಅಪ್ ಆದೆ. ಟೆನ್ಷನಲ್ಲಿ ತಲೆ ಸಿಡಿದೋಗ್ಬಿಡುತ್ತೆ. ಅದಕ್ಕೆ ಒಂದು ದಾರಿ ಮಾಡ್ಕೊಂಡಿದ್ದೀನಿ. ಏನಂತ ಅಂದರೆ, ತಲೆ ಕೂಲಾಗಿರಲು ಹಚ್ಚಿ ನವರತ್ನ ಆಯಿಲ್ ಹಚ್ಚೋಣ ತಲೆಗೆ. ಹಚ್ಚಿ ರಪ್ಪ ಅಂತ ಉಜ್ಬಾರ್ದು, ಸ್ಮೂತಾಗಿ ಅನ್ಬೇಕು. ಹಚ್ಚಿದ ತಕ್ಷಣ ಏನು ಇನ್ಸ್ಟೆಂಟ್ ಕೂಲ್ ಗೈಸ್. ಎಷ್ಟು ಕೂಲ್ ಆಗುತ್ತೆ ಅಂದರೆ ತಲೆ. ಇಂಥ ಟೆನ್ಷನಲ್ಲಿ ಇದ್ರು ಹಂಗೆ ಕೂಲ್ ಹಚ್ಕೊಂಡು ಕೂಲಾಗಿ ಮಲ್ಕೊಬಿಡೋದಲ್ಲ, ಓದ್ಬೇಕು ಹೋಗಿದ್ಕೊಂಡು. ಇನ್ನೊಂದು ಶೇರ್ ಮಾಡಬೇಕು ಗೈಸ್. ಏನಂತಂದರೆ, ಇರಿ ಒಂದು ನಿಮಿಷ. 25 ರೂಪೀಸ್ ಕೊಟ್ಟು ಈ ಪೆನ್ ತೊಗೊಂಡೆ. ಲಾಂಗ್ ಲಾಸ್ಟಿಂಗಲ್ಲಿ ಬರೀತೆ ಅಂದ್ಕೊಂಡು ಈ ಪೆನ್ನ ತೊಗೊಂಡೆ. ಯಾವಾಗ ಈ ಪೆನ್ನು ಕೆಳಗೆ ಬಿತ್ತಲ್ಲ, ನಿಬ್ಬು ಗ್ರೌಂಡಿಗೆ ಟಚ್ ಆಯಿತು. ಆ್ಯಂಡ್ ಈ ಪೆನ್ ಕಟ್ ಹತ್ತುತ್ತಿದೆ, ನೀಟಾಗಿ ಹತ್ತುತ್ತಿಲ್ಲ. ತಾಂಡು 2 ದಿವಸ ಆಗಿತ್ತು ಗೈಸ್. ಹಿಂಗೆ ಬರೀಬೇಕು ಕ್ಲಾಸಲ್ಲಿ, ಕೆಳಗೆ ಬಿಡಿಸ್ದೆ, ಹೊರ್ಟೋಯ್ತು. ಏನು ಮಾಡೋಕ್ಕಾಗಲ್ಲ, ವೇಸ್ಟ್ ಅಂತ ಹೇಳ್ಬೋದು. ಬರೀತೆಲ್ಲ ನೀಟಾಗಿ ಕಟ್ ಹತ್ತುತ್ತಿದೆ. ಸೊ 25 ರೂಪಾಯಿ ಪೆನ್ ತಗೊಳೋದ್ರ ಬದಲು ಒಂದು 5 ರೂಪಾಯಿ ಬ್ಲ್ಯಾಕ್ ಪೆನ್ ತೊಗೊಂಡಿದ್ರೆ ಎಷ್ಟೋ ಈಸಿ ಅನ್ಸಿರೋದು. ಸ್ಕೋರ್ ಮಾಡ್ಬೇಕು ಗೈಸ್ ಇಂಟರ್ನಲ್ಸಲ್ಲಿ. ತುಂಬ ಏನು ಡಿಲೇ ಆಗಿಬಿಟ್ಟಿದೆ ಓದೋದ್ರಲ್ಲಿ. ಮಾಡಬೇಕು, ಅಚೀವ್ ಮಾಡಬೇಕು ಏನಾದ್ರು. ಕಣ್ಣಿಗೆ ಯಾಕೆ ಮುಟ್ಕೊಂಡು ಕಣ್ಣುರಿತದೆ, ಸಾರಿ. ಓಕೆ ಗೈಸ್, ಈ ಲಾಗು ಬೆಳಗ್ಗೆನೂ ಕಂಟಿನ್ಯೂ ಆಗುತ್ತೆ. ಬೆಳಗ್ಗೆ ಸಿಗೋಣ. ಓಕೆ, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಆಗಿದೆ, ನೋಡ್ಬೋದು. ನಿನ್ನೆಲ್ಲ ಪೂರ್ತಿ ಫಾಗಿತ್ತು ಅಲ್ಲೆಲ್ಲ, ಇವತ್ತು ಫುಲ್ಲು ಕ್ಲಿಯರ್ ಆಗಿದೆ. ಆ್ಯಂಡ್ ಮಾರ್ನಿಂಗ್ ರೂಟೀನ್ ಮಾಡೋಣ ಬನ್ನಿ ಗೈಸ್. ಮೆಡಿಟೇಷನ್ನು ಆ್ಯಂಡ್ ವರ್ಕೌಟು, ಸೂರ್ಯ ನಮಸ್ಕಾರ ಮಾಡಬೇಕು, ದೇಹಕ್ಕೆ ಒಳ್ಳೆಯದು. ಇವತ್ತು ವರ್ಕೌಟ್ಸ್ ಅದು ಒಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬನ್ನಿ. ನನಗೆ ತುಂಬ ಇಷ್ಟ ಆಗಿರೋದಂದರೆ ಈ ಮರ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಆ್ಯಂಡ್ ಎಲ್ಲೋ ಹೂವು ಇದೆ. ಗೈಸ್ ಏನಂತ ಅಂದರೆ, ನಿನ್ನೆ 21 ಡಿಪ್ಸ್ ಹೊಡೆದಿದ್ದೆ. ಇವತ್ತು ಎಕ್ಸ್ಟ್ರಾ ಆಗಬೇಕಲ್ವ ಗೈಸ್. ಬನ್ನಿ ನೋಡೋಣ ಎಷ್ಟು ಹೊಡಿತೀನಿ ಅಂತ. ಇವತ್ತು 21ನೇ ಡಿಪ್ಸ್ ಹೊಡೆಯೋಕ್ಕಾಗಿದ್ದು. ಆ್ಯಂಡ್ ನೆಕ್ಸ್ಟ್ ವರ್ಕೌಟು ಮಾಡೋಣ. ಈ ವರ್ಕೌಟ್ನ NCCಯಲ್ಲಿ ಮಾಡಿಸ್ತಾರೆ ನೋಡಿ. ಸೊ ಬ್ರೀತಿಂಗ್ ಕಂಟ್ರೋಲ್ ಆಗೋಕ್ಕೆ ಈ ಥರ ಮಾಡಬೇಕು. ಸೊ ಡಿಪ್ಸಲ್ಲಿ ನಾರ್ಮಲ್ ಆಗಿ ಎಲ್ಲ ನಾರ್ಮಲ್ ಡಿಪ್ಸ್ ಹೊಡಿತಾರೆ.
ಇನ್ನು ತುಂಬ ಟಿಪ್ಸು ಇದೆ. ಇವಾಗ ನಾನು ಹೊಡಿತಿರೋದು ಹನುಮಾನ್ ದಂಡು ಹೊಡೆಯೋದ್ರಿಂದ ಫುಲ್ಲು ಬಾಡಿ ಪೋಸ್ಚರ್ಗೆ ಏನಾಗುತ್ತೆ, ಒಂದೊಳ್ಳೆ ಎಕ್ಸಸೈಸ್ ಸಿಗುತ್ತೆ. ನೋಡೋಣ ಬನ್ನಿ ಮಾಡೋಣ. ಎಲ್ಲ ವರ್ಕೌಟ್ ಎಲ್ಲ ಮುಗೀತು. ಇವಾಗ ಫ್ರೆಶ್ ಅಪ್ ಆಗಿ ಕಾಲೇಜ್ ಕಡೆ ಹೋಗೋಣ ಬನ್ನಿ. ಸೊ ಗೈಸ್, ಕಾಲೇಜಿಗೆ ರೆಡಿ ಆಗಿದ್ದೀನಿ. ಕಾಲೇಜ್ ಮುಗಿದ್ಮೇಲೆ ಸಿಗ್ತೀನಿ, ಬಾಯ್. ಸೊ ಕಾಲೇಜ್ ಮುಗಿಸ್ಕೊಂಡು ಆರಾಮಾಗಿ ಬಂದಿದ್ದೀನಿ. ಇವಾಗ ಏನು ಕೆಲಸ ಇಲ್ಲ ಗೈಸ್, ಬರೀ ಇಂಟರ್ನಲ್ಸಿಗೆ ಓದಿ ಏನಾರು ಅಚೀವ್ ಮಾಡಬೇಕು. OP ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ.